ಹೆಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. 8 ಜುಲೈ ದಿನ ಮಾರ್ಕೆಟಲ್ಲಿ ಏನಾಯಿತು, ಅದೇ ರೀತಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ನಿಫ್ಟಿ ಚಾರ್ಟ್ ಏನನ್ನು ಸಜೆಸ್ಟ್ ಮಾಡ್ತಿದೆ, ಓಪನ್ ಇಂಟ್ರೆಸ್ಟ್ ಏನನ್ನು ಸಜೆಸ್ಟ್ ಮಾಡ್ತಿದೆ, ಹಾಗೆ ಏನಾದರೂ ಇಂಪಾರ್ಟೆಂಟ್ ನ್ಯೂಸ್ ಇದೆಯಾ ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಈ ವಿಡಿಯೋ ಕೇವಲ ಒಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ, ಇದು ಯಾವುದೇ ಟ್ರೇಡ್ ರೆಕಮೆಂಡೇಷನ್ ವಿಡಿಯೋ ಅಲ್ಲ. ನಾವೀಗ ನಿಫ್ಟಿಯ ಚಾರ್ಟನ್ನು ನೋಡೋಣ. ನಿಫ್ಟಿ ಇವತ್ತು ಥ್ರೂಔಟ್ ದಿ ಡೇ ಒಂದು ಕನ್ಸಲ್ಟೇಷನನ್ನು ಮಾಡ್ತಾ ಇತ್ತು, ಬಟ್ ಕ್ಲೋಸಿಂಗ್ ಟೈಮಲ್ಲಿ ಒಂದು ಬ್ರೇಕ್ಔಟನ್ನು ಮಾಡುತ್ತೆ. ಆ್ಯಂಡ್ ಒನ್ ಮೋರ್ ಸಜೆಷನನ್ನು ಕೇಳ್ತಾ ಇದ್ದೀನಿ. ನನ್ನ ಚಾರ್ಟ್ ಈಗ ಡಾರ್ಕ್ ಥೀಮಲ್ಲಿದೆ. ಸೊ ನಿಮಗೆ ಡಾರ್ಕ್ ಥೀಮ್ ಬೇಕಾ ಅಥವಾ ವೈಟ್ ಥೀಮ್ ಬೇಕಾ ಅನ್ನೋದನ್ನು ಕಮೆಂಟ್ ಮಾಡಿ. ಡಾರ್ಕ್ ಥೀಮ್ ಇದ್ರೆ ನಂಬರ್ ಕ್ಲಿಯರಾಗಿ ವಿಸಿಬಲ್ ಆಗೋದಿಲ್ಲ ಅನ್ನುವಂಥ ಒಂದು ಕಮೆಂಟನ್ನು ನಾನು ನೋಡಿದೆ. ಸೊ ಅದಕ್ಕೋಸ್ಕರ ಡಾರ್ಕ್ ಥೀಮ್ ಬೇಕಾ ಅಥವಾ ಈ ನಂಬರನ್ನು ಮಾತ್ರ ಸ್ವಲ್ಪ ಬ್ರೈಟ್ ಮಾಡಬೇಕಾ ಅಥವಾ ವೈಟ್ ಥೀಮ್ ಬೇಕಾ ಅನ್ನೋದನ್ನು ಕಮೆಂಟ್ ಮಾಡಿ. ನಿಫ್ಟಿ ಚಾರ್ಟ್ ಕಡೆ ಬರೋದ್ರೆ ಇವತ್ತು ಆಲ್ಮೋಸ್ಟ್ ಫ್ಲಾಟ್ ಓಪನ್ ಆಗುತ್ತೆ, ಡೌನ್ ಬರುವಂಥ ಪ್ರಯತ್ನ ಮಾಡುತ್ತೆ, ಇಮಿಡಿಯೇಟ್ಲಿ ಒಂದು ಅಪ್ ಮೂವ್ನ ಕೊಡುತ್ತೆ. ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ಏನು ರೆಸಿಸ್ಟೆನ್ಸ್ ಇತ್ತು ಅಲ್ಲಿಗೆ ಹೋಗುತ್ತೆ, ಅಗೈನ್ ಡೌನ್ ಬರುತ್ತೆ. ಬಟ್ ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ಮಾಡಿದಂಥ ಲೋ ಹತ್ತಿರ ಬರೋದಿಲ್ಲ, ಅದಕ್ಕಿಂತ ಮುಂಚಿನ ಒಂದು ಸಪೋರ್ಟನ್ನು ಪಡ್ಕೊಳ್ಳುತ್ತೆ, ಅಗೈನ್ ಒಂದು ಅಪ್ ಮೂವ್ನ ಕೊಡುವಂಥ ಪ್ರಯತ್ನ ಮಾಡುತ್ತೆ. ಬಟ್ ಇಲ್ಲಿ ಒಂದು 2-3 ಬಿಗ್ ವಾಲಟೈಲ್ ಕ್ಯಾಂಡಲನ್ನು ನಾವು ನೋಡ್ಬೋದು. ಶಾರ್ಪ್ ಡೌನ್ ಬರುತ್ತೆ, ರಿಜೆಕ್ಟ್ ಆಗುತ್ತೆ, ಅಪ್ಸೈಡ್ ಕ್ಲೋಸ್ ಆಗುತ್ತೆ, ಅಗೇನ್ ಶಾರ್ಪ್ ಡೌನ್ ಬರುತ್ತೆ, ಅಗೇನ್ ಅಪ್ಸೈಡ್ ಕ್ಲೋಸ್ ಆಗುತ್ತೆ. ಇಲ್ಲಿ ಎಲ್ಲವೂ ಹೈಯರ್ ಲೋಗಳನ್ನು ಮಾಡ್ತಿತ್ತು. ಫೈನಲಿ ಒಂದು ಒನ್ ವೇ ರ್ಯಾಲಿಯನ್ನು ಶಾರ್ಪ್ ಮಾಡಿಕೊಂಡು ಈ ಝೋನನ್ನು ಬ್ರೇಕ್ಔಟ್ ಮಾಡಿ ಆ ಝೋನ್ಗಿಂತ ಮೇಲೆ ಕ್ಲೋಸಿಂಗನ್ನು ಕೊಟ್ಟಿದೆ. ಇದು ಪಾಸಿಟಿವ್ ಆಗುತ್ತೆ. ನಾಳೆಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೊದಲನೇದಾಗಿ ನಾವು ಡೈಲಿ ಚಾರ್ಟನ್ನು ಅಬ್ಸರ್ವ್ ಮಾಡೋದಾದ್ರೆ, ಡೈಲಿ ಚಾರ್ಟಲ್ಲಿ ಕ್ಲಿಯರಾಗಿ ವಿಸಿಬಲ್ ಆಗುತ್ತೆ. ಈ 2 ದಿನದ ಹೈಯನ್ನು ಕಂಪ್ಲೀಟಾಗಿ ಬ್ರೇಕ್ ಮಾಡಿ ಕ್ಲೋಸಿಂಗನ್ನು ಕೊಟ್ಟಿರುವಂಥದ್ದು. ಅದೇ ರೀತಿ ಈ ಲೋ ಅನ್ನು ಇಲ್ಲಿ ಟೆಸ್ಟ್ ಮಾಡಲಿಲ್ಲ ಅಂತ ಹೇಳ್ಬೋದು. ಇವತ್ತು ಲೋ ಬಂದರೂ ಕೂಡ, ಇವತ್ತು ಡೌನ್ ಸೈಡ್ ಬಂದರೂ ಕೂಡ ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ಲೋ ಅನ್ನು ಟೆಸ್ಟ್ ಮಾಡಲಿಲ್ಲ, ಅದಕ್ಕಿಂತ ಮೇಲಿನೊಂದು ಲೋ ಅನ್ನು ಮಾಡುತ್ತೆ. ನೆಕ್ಸ್ಟ್ ಈ ಹೈಯನ್ನು ಕ್ರಾಸ್ ಮಾಡಿರುವಂಥದ್ದು ಪಾಸಿಟಿವ್ ಆಗುತ್ತೆ. ನೆಕ್ಸ್ಟ್ ಇರುವಂಥದ್ದು 25,600 ಝೋನ್ ಆಗುತ್ತೆ. ಆ ಝೋನನ್ನು ಕ್ರಾಸ್ ಮಾಡಿ ಸಸ್ಟೈನ್ ಆಯಿತು ಅಂತಿದೆ. ಅಗೇನ್ ಈ ಸ್ವಿಂಗ್ ಹೈಯನ್ನು ಕೂಡ ಬ್ರೇಕ್ ಮಾಡಿ ಅಪ್ ಮೂವ್ನ ಕೊಡುವಂಥ ಸಾಧ್ಯತೆ ಇದೆ. ಆ್ಯಸ್ ಆಫ್ ನೋ ಡೈಲಿ ಚಾರ್ಟ್ನ ಸ್ಟ್ರಕ್ಚರ್ ಪಾಸಿಟಿವಲ್ಲೇ ಇರುವಂಥದ್ದು. ಹಾಗೆ ನಾವು 15 ಮಿನಿಟ್ ಚಾರ್ಟನ್ನು ಅಬ್ಸರ್ವ್ ಮಾಡಿದ್ರೆ 15 ಮಿನಿಟಲ್ಲಿ ಅಗೇನ್ ಪಾಸಿಟಿವಲ್ಲೇ ಇರುತ್ತೆ. ಇವತ್ತು ಕನ್ಸಲ್ಟೇಷನ್ ಮಾಡುತ್ತೆ, ಇಲ್ಲಿ ರೆಸಿಸ್ಟೆನ್ಸನ್ನು ಫೇಸ್ ಮಾಡುತ್ತೆ, ಡೌನ್ ಸೈಡಲ್ಲಿ ಸಪೋರ್ಟನ್ನು ಪಡ್ಕೊಳ್ಳುತ್ತೆ. ಈ ಝೋನ್ಗಿಂತ ಮೇಲೆ 25,500 ಝೋನ್ಗಿಂತ ಮೇಲೆ ಕಂಫರ್ಟೇಬಲ್ ಒಂದು 15 ಮಿನಿಟಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ. ಸ್ಟ್ರಾಂಗ್ ಕ್ಯಾಂಡಲ್ ಮುಖಾಂತರ ಕ್ಲೋಸಿಂಗನ್ನು ಕೊಟ್ಟಿದೆ ಅಂತ ಹೇಳ್ಬೋದು. ಇದು ಪಾಸಿಟಿವ್ ಆಗುತ್ತೆ. ಸೊ ನೆಕ್ಸ್ಟ್ ನಮಗೆ ಇರುವಂಥ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಲೆವೆಲ್ ಯಾವುದಾಗುತ್ತೆ, 25,600 ಝೋನ್ ಏನಾಗುತ್ತೆ, ಇದು ಇಮಿಡಿಯೇಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ. ಇಲ್ಲಿ ಈ ಝೋನಲ್ಲಿ ನಾವು ನೋಡ್ಬೋದು ಒಂದು ಶಾರ್ಪ್ ಅಪ್ ಮೂವ್ ಹೋಗಿತ್ತು, ಬಟ್ ಶಾರ್ಪ್ ರಿವರ್ಸಲ್ ಬಂದಿತ್ತು. ಈ ಸೆಲ್ಲರೇ ಇಲ್ಲಿ ಒಂದಷ್ಟು ಸೆಲ್ಲಿಂಗನ್ನು ಮಾಡ್ತಾ ಇದ್ದಂತೂ ಇಲ್ಲಿ ಸೆಲ್ಲಿಂಗ್ ಪ್ರೆಷರ್ ಬಂದಿರುವಂಥದ್ದು. ಈಗ ಬೈಯರ್ ಈ ಝೋನ್ಗಿಂತ ಮೇಲೆ ಕ್ಲೋಸಿಂಗನ್ನು ಕೊಟ್ಟಿರೋದ್ರಿಂದ ಸೊ ಈ ಸೆಲ್ಲರ್ ಇಲ್ಲಿ ಕಂಟ್ರೋಲನ್ನು ಕಳ್ಕೊಂಡಿದ್ದಾರೆ ಅನ್ನೋದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಹಾಗಾಗಿ ನೆಕ್ಸ್ಟ್ ಇಮಿಡಿಯೇಟ್ಲಿ 25,600 ಝೋನ್ ರೆಸಿಸ್ಟೆನ್ಸ್ ಆಗುತ್ತೆ. ಅದು ಕ್ರಾಸ್ ಆಯಿತು ಅಂತೇಳಿ ಅಗೇನ್ ಪ್ರೀವಿಯಸ್ ಸ್ವಿಂಗ್ ಹೈಯನ್ನು ಕೂಡ ಕ್ರಾಸ್ ಮಾಡಿ ಅಪ್ ಮೂವ್ನ ಕೊಡ್ಬೋದು. ಇನ್ ಕೇಸ್ ನಾಳೆ ಏನಾದರೂ ನೆಗೆಟಿವ್ ಆಗುತ್ತೆ, ಇಲ್ಲಿ ಫ್ಲಾಟ್ ಅಥವಾ ಸ್ವಲ್ಪ ಗ್ಯಾಪ್ ಅಪ್ಪಲ್ಲಿ ಓಪನಿಂಗ್ ಡೌನ್ ಬಂದು ಈ ಝೋನ್ ಏನಾಗುತ್ತೆ 25,500 ಝೋನನ್ನು ಅಗೈನ್ ಬ್ರೇಕ್ ಮಾಡ್ತು ಅಂತೇಳಿದೆ, ಅದು ನೆಗೆಟಿವ್ ಆಗುತ್ತೆ. ಯಾಕೆ, ಇಲ್ಲಿ ಸೆಲ್ಲರ್ಗಳು ಅಟೆಂಪ್ಟನ್ನು ಮಾಡ್ತಾಯಿದ್ರು ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡಲಿಕ್ಕೆ, ಬಟ್ ಬೈಯರ್ಗಳು ಒಂದಷ್ಟು ಎಫರ್ಟನ್ನು ಹಾಕಿ ಅಗೈನ್ ಅಪ್ ಸೈಡ್ ಪುಷ್ ಮಾಡಿದ್ದಾರೆ. ಸೊ ಇನ್ ಕೇಸ್ ಡೌನ್ ಬಂದಾಗ ಅಗೈನ್ ಇಲ್ಲಿ ಒಂದಷ್ಟು ಬೈಯಿಂಗ್ ಪ್ರೆಷರ್ ಬರಲೇಬೇಕಾಗುತ್ತೆ ಈ 25,500 ಝೋನ್ ಹತ್ರ. ಇಲ್ಲ ಅಂತೇಳಿ ಇಲ್ಲಿ ಬಂದಂಥ ಸೆಲ್ಲರ್ ತುಂಬ ಏನು ಸ್ಟ್ರಾಂಗ್ ಇಲ್ಲ, ಅವನು ಬಿಟ್ಕೊಟ್ಟ ಅಂತಾಗುತ್ತೆ, ಪ್ರೈಸ್ ಡೌನ್ ಸೈಡ್ ಪುಷ್ ಆಗುತ್ತೆ. ಸೊ ಡೌನ್ ಸೈಡ್ ಪುಷ್ ಆದಾಗ ಒಂದಷ್ಟು ನೆಗೆಟಿವ್ ಮೂವ್ನ ನಾವು ಡೌನ್ ಸೈಡ್ ನೋಡುವಂಥ ಸಾಧ್ಯತೆ ಇದೆ. ಆಗ ಈ 25,400 ಲೆವೆಲ್ ಕೂಡ ಬ್ರೇಕ್ ಆಗುವಂಥ ಸಾಧ್ಯತೆ ಇದೆ. ಇನ್ ಕೇಸ್ ಡೌನ್ ಸೈಡ್ ಬಂದರೂ ಕೂಡ 25,400 ಹತ್ರ ಒಮ್ಮೆ ನೋಡಬೇಕಾಗತ್ತೆ ಯಾವ ರೀತಿ ಆ್ಯಕ್ಟ್ ಮಾಡುತ್ತೆ ಅಂತ. ಅದು ಬ್ರೇಕ್ ಆದರೆ ಅಗೇನ್ ಅದು ನೆಗೆಟಿವ್ ಆಗುತ್ತೆ. ಸೊ ಪಾಸಿಬಲಿ ನಾಳೆಗೊಂದು ಪಾಸಿಟಿವ್ ನ್ಯೂಸ್ ಬರುವಂಥ ಸಾಧ್ಯತೆ ಇದೆ. ಇಂಡಿಯಾ US ಒಂದು ಮಿನಿ ಟ್ರೇಡ್ ಡೀಲ್ ಆಗುವಂಥ ಸಾಧ್ಯತೆ ಇದೆ. ಸೊ ಇವತ್ತು 10 ಗಂಟೆಗೆ, ನೈಟ್ 10 ಗಂಟೆಗೆ ಅದು ಆಗುವಂಥ ಸಾಧ್ಯತೆ ಇದೆ ಅಂತ ಇಲ್ಲಿ ಮನಿ ಕಂಟ್ರೋಲ್ನ ಡಾಟಾ ತೋರಿಸ್ತಾ ಇದೆ. ಇದು ಯಾವುದ್ರ ಬಗ್ಗೆ, ಲಾಸ್ಟ್ ಟೈಮ್ US ಒಂದಷ್ಟು ಟ್ಯಾರಿಫನ್ನು ಅನೌನ್ಸ್ ಮಾಡಿತ್ತು ಬೇರೆ ಬೇರೆ ಕಂಟ್ರಿಗಳಿಗೆ. ಈಗ ಇಂಡಿಯಾ ಒಂದಷ್ಟು ಪ್ರಾಡಕ್ಟ್ಗಳ ಮೇಲೆ ಒಂದಷ್ಟು ನೆಗೋಷಿಯೇಷನನ್ನು ಮಾಡಿ ಒಂದಷ್ಟು ಪ್ರಾಡಕ್ಟ್ಗಳ ಟ್ಯಾರಿಫನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದೆ. ಅದರಲ್ಲಿ ಬೇಸ್ ಲೈನ್ ಟ್ಯಾರಿಫ್ ಏನಿದೆ ಇದು 10% ಇರುತ್ತೆ, ಬಟ್ ಪ್ರಾಡಕ್ಟ್ಗಳ ಟ್ಯಾರಿಫನ್ನು ಕಡಿಮೆ ಮಾಡಲಿಕ್ಕೆ ಟ್ರೈ ಮಾಡ್ತಾಯಿದೆ. ಅದರಲ್ಲಿ ಟೆಕ್ಸ್ಟೈಲ್ ಇರ್ಬೋದು, ಗಾರ್ಮೆಂಟ್ ಇರ್ಬೋದು, ಅದೇ ರೀತಿ ಲೆದರ್ ಸೆಕ್ಟರ್ ಇರ್ಬೋದು, ಇವುಗಳ ಮೇಲೆ ಒಂದಷ್ಟು ಟ್ಯಾರಿಫ್ ಕಡಿಮೆ ಆಗುವಂಥ ಸಾಧ್ಯತೆ ಇದೆ. ಇದರ ಅನೌನ್ಸ್ಮೆಂಟ್ ಇವತ್ತು ಮೇ ಬಿ ನೈಟ್ 10 o'clockಗೆ ಬರುವಂಥ ಸಾಧ್ಯತೆ ಇದೆ. ಇಲ್ಲಿ ಒಂದಷ್ಟು ಪಾಸಿಟಿವ್ ಅನೌನ್ಸ್ಮೆಂಟ್ ಇತ್ತು ಅಂತ ಹೇಳಿದೆ. ಅಗೇನ್ ನಾಳೆ ಈ ಸೆಕ್ಟರ್ಗಳಿಗೆ ಅದು ಪಾಸಿಟಿವ್ ಆಗುತ್ತೆ. ಮೇ ಬಿ ನಿಫ್ಟಿಗೂ ಕೂಡ ಒಂದಷ್ಟು ಪಾಸಿಟಿವ್ ಆಗುವಂಥ ಸಾಧ್ಯತೆ ಇದೆ. ನೆಕ್ಸ್ಟ್ ನಾವು ನಿಫ್ಟಿಯ ಓಪನ್ ಇಂಟ್ರೆಸ್ಟನ್ನು ನೋಡಿದ್ರೆ 25,500 ಇವತ್ತು ಒಂದಷ್ಟು ಪುಟ್ಟಲ್ಲಿ ಅಡಿಷನ್ ಆಗಿದೆ, ಇದು ಪಾಸಿಟಿವ್ ಆಗುತ್ತೆ. 35 lakh ಅಡಿಷನ್ ಆಗಿದೆ. ಹಾಗೆ 85 lakh ಟೋಟಲಿ ಪುಟ್ಟಲ್ಲಿ ರೈಟಿಂಗ್ ಇರುವಂಥದ್ದು. ಹಾಗೆ ಕಾಲಲ್ಲಿ 86 lakh ಇದೆ. ಇವತ್ತು 2 lakh ಕವರಿಂಗ್ ಆಗಿದೆ. ಸೊ 25,500 ಮೇಲೆ ಸಸ್ಟೈನ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ಅದು ಪಾಸಿಟಿವ್ ಆಗುತ್ತೆ. ಆಗ ಅಗೇನ್ ಇದರಲ್ಲಿ ಕವರಿಂಗ್ ಬರುತ್ತೆ 25,500 ಕಾಲಲ್ಲಿ. ಹಾಗೆ ಅಗೇನ್ ಅದು ಅಪ್ ಮೂವ್ನ ಕೊಡುವಂಥ ಪ್ರಯತ್ನವನ್ನು ಮಾಡ್ಬೋದು. ಹಾಗೆ 25,600 ಕಾಲಲ್ಲಿ ಕೂಡ ಒಂದು 2.5 ಲಕ್ಷ ಕವರಿಂಗ್ ಆ್ಯಸ್ ಆಫ್ ನಮ್ ತೋರಿದೆ. ಸೊ ಇದು ಕೂಡ ಒಂದು ಪಾಸಿಟಿವ್ ಹಿಂಟನ್ನು ತೋರ್ತಾ ಇದೆ.
ಹೈಯರ್ ಲೆವೆಲ್ ಕಾಲಲ್ಲಿ ಕವರಿಂಗ್ ಆಗ್ತಾ ಇರುವಂಥದ್ದು. ಅದೇ ರೀತಿ ಲೋವರ್ ಲೆವೆಲಲ್ಲಿ ಪುಟ್ಟಲ್ಲಿ ಅಡಿಷನ್ ಆಗ್ತಿದೆ, ಪಾಸಿಟಿವ್ ಆಗುತ್ತೆ. ಬಟ್ ಈ ಕವರಿಂಗ್ ಇನ್ನೂ ಜಾಸ್ತಿ ಆಗಬೇಕಾಗುತ್ತೆ, ಆಗ ಮಾತ್ರ ಒಂದು ಅಗೇನ್ ಇದು ಇನ್ನಷ್ಟು ಬುಲ್ಲಿಶ್ ಆಗುವಂಥ ಸಾಧ್ಯತೆ ಇದೆ. ಇವತ್ತು ಟೋಟಲ್ ಆಗಿ ನಾವು ನೋಡಿದ್ರೆ ಪುಟ್ಟಲ್ಲಿ 1.49 crore ಅಡಿಷನ್ ಆಗಿದೆ, ಕಾಲಲ್ಲಿ 4.5 ಲಕ್ಷ ಕವರಿಂಗ್ ಆಗಿದೆ. ಸೊ ಇದು ಪಾಸಿಟಿವ್ ಹಿಂಟನ್ನೇ ಮಾಡ್ತಾ ಇದೆ. ಇವತ್ತು ಒಂದಷ್ಟು ಪುಟ್ಟಲ್ಲಿ ಬುಲ್ಲಿಶ್ ಪೊಸಿಷನ್ನೇ ಕ್ರಿಯೇಟ್ ಆಗಿದೆ, ನಾಳೆಗೆ ಇದು ಪಾಸಿಟಿವ್ ಆಗುತ್ತೆ. ಹಾಗೆ ನಾಳೆಗೆ CPR ಅನ್ನು ನೋಡಿದ್ರೆ ಅಪ್ಸೈಡ್ ಶಿಫ್ಟ್ ಆಗಿದೆ, ಪಾಸಿಟಿವ್ ಆಗುತ್ತೆ. ಒಂದು ಮಾಡರೇಟ್ CPR ಕ್ರಿಯೇಟ್ ಆಗಿದೆ, ಸೆಂಟಿಮೆಂಟ್ ಆಸ್ ಆಫ್ ಇಲ್ಲಿ ಪಾಸಿಟಿವ್ ಇದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ನಾಳೆ ನಾವು 25,500 ಲೆವೆಲನ್ನು ವಾಚ್ ಮಾಡಬೇಕಾಗುತ್ತೆ. ಆ ಲೆವೆಲ್ಗಿಂತ ಮೇಲೇ ಸಸ್ಟೈನ್ ಆಗ್ತಾ ಇತ್ತು ಅಂತ ಹೇಳಿದ್ದು ಪಾಸಿಟಿವ್ ಆಗುತ್ತೆ. ಇನ್ ಕೇಸ್ ಆ ಲೆವೆಲನ್ನು ಬ್ರೀಚ್ ಮಾಡಿ ಅಟ್ಲೀಸ್ಟ್ ಒಂದು 15 ಮಿನಿಟಲ್ಲಿ ಸ್ಟ್ರಾಂಗ್ ಕ್ಲೋಸಿಂಗನ್ನು ಕೊಡ್ತು ಅಂತ ಹೇಳಿದೆ, ಡೌನ್ ಸೈಡ್ ಕ್ಲೋಸಿಂಗನ್ನು ಕೊಡ್ತು ಅಂತ ಹೇಳಿದೆ, ಅದು ನೆಗೆಟಿವ್ ಆಗುತ್ತೆ. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.